ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ತೊಗರಿಬೇಳೆ ದಾಲ್ ಹೇಗೆ ಮಾಡೋದು? ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗ ತೊಗರಿಬೇಳೆ ದಾಲ್ ಹೇಗೆ ಮಾಡೋದಂತ ನಾನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಸ್ನೇಹಿತರೆ, ಏನೇನು ಬಳಸಿದ್ದೀನಿ ಅಂತ. ಇಲ್ಲಿ ನಾನು ತೊಗರಿಬೇಳೆ ಕುಕ್ಕರ್ಗೆ ಹಾಕಿದೆ, ತೋರಿಸಲಿಲ್ಲ ಸ್ನೇಹಿತರೆ. ವಿಜಲ್ ಆದಮೇಲೆ ಜ್ಞಾಪಕ ಬಂತು. ಹಾಗಾಗ್ಬಿಟ್ಟು ಇಲ್ಲಿ ತೊಗರಿಬೇಳೆ ನೋಡಿ 3 ವಿಜಲ್ನ ಕೂಗಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅರ್ಶಿಣ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಹಸಿಮೆಣ್ಸಿಕಾಯಿನೂ ಬಳಸ್ತಾ ಇಲ್ಲ, ಮತ್ತು ಮಸಾಲೆ ಖಾರದ ಪೌಡ್ರನ್ನು ಬಳಸ್ತಾ ಇಲ್ಲ ಸ್ನೇಹಿತರೆ. ಸಿಂಪಲಾದ ದಾಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಾಸಿವೆ ತೊಗೊಳ್ತಾ ಇದ್ದೀನಿ, ಏನೇನು ಒಗ್ಗರಣೆಗೆ ಬೇಕು ಅಂತ. ಸಾಸಿವೆ, ಜೀರಿಗೆ ಮತ್ತು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು, ಅಂದರೆ ಇದು ಒಣ ಮೆಣಸಿಕಾಯಿ ಖಾರ ಇತ್ತಲ್ವ, ಅದೇ ಮೆಣಸಿಕಾಯಿನ ಬಳಸ್ತಾ ಇದ್ದೀನಿ. ಮತ್ತು ಇಲ್ಲಿ ತೊಗರಿಬೇಳೆ ಬೇಯಿಸ್ಬಿಟ್ಟು ರೆಡಿನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಪಾತ್ರೆ ಬಿಸಿ ಆಗ್ತಾಯಿದೆ. ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಎಣ್ಣೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಮೆಣಸಿಕಾಯಿ ಇತ್ತಲ್ವ, ಒಂದು 3 ಮೆಣಸಿಕಾಯಿ ತೊಗೊಂಡಿದ್ದೆ. 2 ಭಾಗ ಮಾಡಿ ಒಂದು ಮೆಣಸಿಕಾಯಲ್ಲಿ ಮೆಣಸಿಕಾಯಿ ತೊಗೊಂಡ್ಮೇಲೆ ಜಜ್ಜಿರುವಂಥ ಒಂದು ಬೆಳ್ಳುಳ್ಳಿ. ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ ಸ್ನೇಹಿತರೆ. ನಿಮಗೆ ಏನಾದರೂ ಈರುಳ್ಳಿ ಬೇಕಂದರೆ ಈರುಳ್ಳಿನ ಹಾಕ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಗೆಲ್ಲ ಹಾಕಿದ್ಮೇಲೆ ನಾವು ಬೇಯಿಸ್ಕೊಂಡಿರುವಂಥ ತೊಗರಿಬೇಳೆ, ಉಪ್ಪು ಖಾರ ಅರಿಶಿಣ ಹಾಕಿರುವಂಥ ತೊಗರಿಬೇಳೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. 1-2 ನಿಮಿಷ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾನು ಇನ್ನು ಸ್ವಲ್ಪ ಚೂರು ನೀರನ್ನು ಹಾಕ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗಿತ್ತಲ್ವ, ಹಾಗಾಗಿಬಿಟ್ಟು ಈ ಹದಕ್ಕೆ ಬೇಕಂತ ನಾನು ಈ ಥರ ನೀರನ್ನು ಸ್ವಲ್ಪ ಬಳಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಸಿಂಪಲಾಗಿ ತೊಗರಿಬೇಳೆ ದಾಲ್, ಈಸಿಯಾಗಿ ಬೇಗ ಮಾಡುವಂಥ ತೊಗರಿಬೇಳೆ ದಾಲ್ ರೆಸಿಪಿ ತುಂಬ ರುಚಿಯಾಗಿದೆ. ನೋಡ್ತಾ ಇರ್ಬೋದು ನೀವು, ಮೆಣಸಿಕಾಯಿ ಎಲ್ಲ ಹಾಕಿದ್ದು. ನಿಮಗೆ ಬೇಕಂದರೆ ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಮಾಡಿಕೊಂಡು ಹಾಕೋಬೋದು ಸ್ನೇಹಿತರೆ. ನಾನಿಲ್ಲಿ ಮೆಣಸಿಕಾಯಿನ ಸ್ಕಿಪ್ ಮಾಡಿದ್ದೀನಿ. ತುಂಬ ದಾಲ್ ಚೆನ್ನಾಗಿರುತ್ತೆ ಚಪಾತಿಗಾಗಿರಲಿ. ನಾನು ಚಪಾತಿ ಮಾಡ್ತಾಯಿದ್ದೀನಿ, ಅದಕ್ಕೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ದಾಲ್ ಚಪಾತಿ ರೆಡಿಯಾಗಿದೆ. ಟೇಸ್ಟಿಯಾದ ದಾಲ್ ಚಪಾತಿ ತುಂಬ ಚೆನ್ನಾಗಾಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು.